ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನಾನಿವತ್ತು ಪ್ರೀ ಮೆಚೂರ್ ಬೇಬಿ ಆದರೆ ಆ ಬೇಬಿನ ಹೇಗೆ ಕೇರ್ ಮಾಡಬೇಕು ಅಂತ ಆ, ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನನ್ನ ಸೆಕೆಂಡ್ ಬೇಬಿ, ನನ್ನ ಮಗ ಕೂಡ ಪ್ರೀ ಮೆಚೂರ್ ಬೇಬಿ, ಅಂದರೆ ಅವನು 32 ವೀಕ್ಸ್ ಕಂಪ್ಲೀಟ್ ಆಗಿ 2 ಡೇಸ್ ಹುಟ್ಟಿದ್ದು. ಆದರೆ ನಮ್ಮ ಡಾಕ್ಟ್ರು ಪ್ರಕಾರ 37 ವೀಕುಗೆ ಸೆಕೆಂಡ್ ಡಿಲಿವರಿ ಆದರೆ 37 ವೀಕುಗೆ ಅವರು ನೋಡ್ತಾರೆ ನಾರ್ಮಲ್ಲು ಇಲ್ಲ ಸಿಸರಿನ್ ಅಂತ. ಫಸ್ಟ್ ಸಿಸರಿನ್ ಆಗಿದ್ದರೆ ಎರಡನೇದನ್ನ 37 ವೀಕ್ ಆದಮೇಲೆ ಸಿಸರಿನ್ ಮಾಡ್ತಾರೆ. ಅದೇ ಫಸ್ಟ್ನೇ ಪಾಪು ಆದರೆ 40 ವಾರದವರೆಗೂ ವೆಯ್ಟ್ ಮಾಡ್ತಾರೆ, ಪೇಯ್ನ್ ಬರುತ್ತಾ ಅಂತ. ಬಂದಿಲ್ಲ ಅಂದರೆ ಆವಾಗ ಸಿಸರಿನ್ ಮಾಡ್ತಾರೆ. ನಾರ್ಮಲ್ ಇಲ್ಲ ಪೇಯ್ನ್ ಬರೋ ಇಂಜೆಕ್ಷನ್ ಕೊಟ್ಟು ನಾರ್ಮಲ್ ಆಗಿಲ್ಲ ಅಂದರೆ ಸಿಸರಿನ್ ಮಾಡ್ತಾರೆ. ಅಂದರೆ ಪ್ರೀ ಮೆಚೂರ್ ಅಂದರೆ ಅಕಾಲಿಕ ಜನನ, ಅಂದರೆ ಮಗು ಹುಟ್ಟೋಕ್ಕೆ ಟೈಮ್ ಮುಗಿಯೋಕ್ಕೆ ಮುಂಚೆನೇ ಹುಟ್ಟಿದ್ರೆ ಪ್ರೀ ಮೆಚೂರ್ ಬೇಬಿ ಅಥವಾ ಅಕಾಲಿಕ ಜನನ ಅಂತ ಹೇಳ್ತಾರೆ. ಈ ಪ್ರೀ ಮೆಚೂರ್ ಬೇಬಿ ಆದಾಗ ತಾಯಿಗೆ ಸ್ವಲ್ಪ ಮನ್ಸಿಗೆ ನೋವೇ ಆಗುತ್ತೆ. ಯಾಕಂದರೆ ನನ್ನ ಮಗ ಡಿಲಿವರಿ ಆದ ತಕ್ಷಣ ಮಗುನ ತಾಯಿ ಕೈ ಕೊಡೋಲ್ಲ. ಮಾಮೂಲಿ ಮೆಚೂರ್ ಮಗು ಸಂಪೂರ್ಣ ಅವಧಿ ಮುಗಿದ್ಮೇಲೆ ಹುಟ್ಟಿದ್ರೆ ನಮ್ಮ ಕೈ ಕೊಡ್ತಾರೆ. ಆದರೆ ಪ್ರೀ ಮೆಚೂರ್ ಆದರೆ ಮಗುನ NICU ಇಡ್ತಾರೆ. NICU ಅಂದರೆ ಅದೇ ದೊಡ್ಡವ್ರು ಹೆಂಗೆ ICU ವಾರ್ಡಲ್ಲಿ ಇಟ್ಟಿದ್ದಾರೆ ಅಂತಾರೆ, ಹಂಗೆ ಚಿಕ್ಕ ಮಕ್ಕಳಿಗೆ NICU ಅಂದರೆ ತೀವ್ರ ನಿಗಾ ಘಟಕ ಅಂತ ಮಗುನ NICU ಇಡ್ತಾರೆ. ಅಂದರೆ ಅದು ಯಾವಾಗ ಮಗುನ ತಾಯಿ ಕೈ ಕೊಡ್ತಾರೆ ಇಲ್ಲ ಮನೆಗೆ ಶಿಫ್ಟ್ ಮಾಡ್ತಾರೆ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ ಆ ಮಗು ಯಾವಾಗ ತನ್ನಿಂದ ತಾನೇ ಉಸಿರಾಡೋಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಅದು ಹಾಲೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಕೊಡ್ತಾರೆ. ನನ್ನ ಮಗುನ ಬಂದು ಈ ಶುಕ್ರವಾರ ಡೆಲಿವರಿ ಆಗುತ್ತೆ ನಮಗೆ. ನೆಕ್ಸ್ಟು ಶುಕ್ರವಾರ ಕೊಡ್ತಾರೆ. ಅಂದರೆ 8 ದಿನ ICUಲೇ ಇಟ್ಟಿದ್ರು. ಅಲ್ಲಿವರೆಗೂ ನಾವು ಡೈಲಿ ಹೋಗೋದು, ಅವರು ಬಾಟ್ಲು ಕೊಡ್ತಾಯಿದ್ರು ಹಾಸ್ಪಿಟ್ಲಿಂದನೇ. ತಾಯಿನ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ. ನನ್ನ 3 ಡೇಸ್ಗೆ ಡಿಸ್ಚಾರ್ಜ್ ಮಾಡಿದರು. ಮಗು ಮಾತ್ರ ನಾನು ಮನೆಯಲ್ಲೇ ಇದ್ದೆ. ನಮ್ಮ ಮನೇಲಿ ನಮ್ಮ ಅತ್ತೆ, ನಮ್ಮ ಅಮ್ಮ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಯಾರು ಫೀಡಿಂಗ್ ಕರೆದು ಕೊಡಬೇಕಿತ್ತು. ಅವರು ದಿನದಲ್ಲಿ 3 ಟೈಮ್ ಇಲ್ಲ 4 ಟೈಮ್ ಹೋಗಿ ಹಾಸ್ಪಿಟ್ಲಿಗೆ ಕೊಟ್ಟು ಬರ್ತಾಯಿದ್ನ. ಅಲ್ಲಿ ನರ್ಸ್ಗಳೇ ನೋಡ್ಕೋತಾರೆ. ಆ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದಾಗ ಪಾಪುನ ತಂದೆ ತಾಯಿನ ಬಿಟ್ಟರೆ ಬೇರೆ ಯಾರನ್ನೂ ನೋಡೋಕ್ಕೂ ಬಿಡೋಲ್ಲ. ಅದು ತಂದೆ ತಾಯಿನೂ ಮುಟ್ಟೋಕ್ಕೂ ಬಿಡೋಲ್ಲ. ನನ್ನ ಮಗು ನಾನು ಮುಟ್ಟಬೇಕು, ಅವ್ನು ಮುಟ್ಟಬೇಕು ಅಂದರೆ 8 ದಿನ ವೆಯ್ಟ್ ಮಾಡಬೇಕಾಯ್ತು. ಅದಕ್ಕೆ ಎಲ್ರಿಗೂ ಹೇಳೋದು, ಪ್ರೀ ಮೆಚೂರ್ ಬೇಬಿಗಿಂತ ಎಲ್ಲ ಟೈಮಿಂಗ್ಸ್ ಆದಮೇಲೆ ಹುಟ್ಟ್ರೇ ಚೆಂದ. ಆದರೆ ಒಂದೊಂದು ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಪ್ರೀ ಮೆಚೂರ್ ಮಕ್ಕಳು ಹುಟ್ಬಿಡ್ತವೆ. ಆಮೇಲೆ 8 ದಿನ ಆಗುತ್ತೆ. 8 ದಿನ ಆದಮೇಲೆ ನಮ್ಮನ್ನ ಕರೀತಾರೆ, ಒಂದಿನ ಹಾಸ್ಪಿಟ್ಲಿಗೆ ಕರೀತಾರೆ. ಹಾಸ್ಪಿಟ್ಲಿಗೆ ಕರೆದಾಗೆ ಡೈರೆಕ್ಟು ತಾಯಿಗೆ ಫೀಡ್ ಮಾಡೋಕ್ಕೆ ಮಗುನ ಕೊಡ್ತಾರೆ. ಅಂದರೆ ನಾವು ಫೀಡ್ ಮಾಡೋಕ್ಕೆ ಮುಂಚೆನೇ ಅವ್ರು ಚೆನ್ನಾಗೆ ಒಂದು ಯೂನಿಫಾರ್ಮ್ ಕೊಡ್ತಾರೆ, ಅದು ಹಾಕೊಂಡೆ ಒಳಗಡೆ ಹೋಗಬೇಕು. ಮತ್ತು ಹ್ಯಾಂಡ್ ವಾಶ್ ಮಾಡಿಸ್ತಾರೆ. 3 ಟೈಮ್ಸ್ ಹ್ಯಾಂಡ್ ವಾಶ್ ಮಾಡ್ತಾಯಿದ್ರು. ಮತ್ತು ಅಲ್ಲೇ ಕೈ ಆರಿಸ್ಕೊಳ್ಳೋಕ್ಕೆ ಅದೇ ಶಾಕುದು ಇರುತ್ತಲ್ಲ ಅದು ಕೊಡ್ತಾಯಿದ್ರು. ಕೈಯೆಲ್ಲ ಆರಿಸ್ಕೊಂಡ್ಮೇಲೆ ಮತ್ತು ಪಾಪು ಎತ್ತಿ ಕೊಡ್ತಾಯಿದ್ರು. ಅಂದರೆ ಪಾಪು ಎದೆ ಹಾಲನ್ನ ಕಚ್ಕೊಂಡು ಕುಡಿಯುತ್ತಾ, ಅದು ಆ ಶಕ್ತಿ ಪಾಪುಗೆ ಬಂದಿದೆಯಾ ಇಲ್ವಾ ಅಂತ ಒಂದಿನ ಟ್ರಯಲ್ ಮಾಡ್ತಾರೆ. ಆವತ್ತು ನಮ್ಮ ಪಾಪು 2 ಟೈಮ್ಸ್ ಕುಡಿಸಿದ್ರು. ನನ್ನ ಮಗ ಎದೆ ಹಾಲು ಕಚ್ಕೊಂಡು ಕುಡ್ದ. ಅಂದರೆ ಆವಾಗ ಆ ಪಾಪು ಹೊರಗಿನ ಪ್ರಪಂಚಕ್ಕೆ, ಅಂದರೆ ಹೊಟ್ಟೆ ಒಳಗಿಂದ ಹೊರಗಡೆ ಬಂದಿರುತ್ತಲ್ಲ, ಆ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಮತ್ತು ಹಾಲನ್ನ ತನ್ನಿಂದ ತಾನೇ ಕುಡಿಯೋ ಶಕ್ತಿ ಅವ್ನಿಗಿತ್ತು ಆವಾಗ 8 ದಿವಸದಲ್ಲಿ. ಸರಿ ಅಂತ ಆವತ್ತು ನಮಗೆ ಡಿಸ್ಚಾರ್ಜ್ ಕೊಟ್ಟರು. ಡಿಸ್ಚಾರ್ಜ್ ಕೊಟ್ಟಮೇಲೆ ಮತ್ತೆ ಡಾಕ್ಟ್ರು ನೆಕ್ಸ್ಟ್ 1 ವೀಕಿಗೆ ಬರಬೇಕು. ಅದು ನನ್ನ ಮಗ ಹುಟ್ಟಿದಾಗ 1 kg 900 ಗ್ರಾಮ್ ಇದ್ದ ಅಷ್ಟೇ. ಇನ್ನೊಂದು ವೀಕಿಗೆ ಬರಬೇಕು ಅಂತ ಹೇಳಿದ್ರು. ಮತ್ತು ತಾಯಿ ಆದವರು ಅಷ್ಟೇ, ಪ್ರತಿ ಸಲ ಹಾಲು ಕುಡಿಬೇಕಂದ್ರೆ ಮಗುಗೆ ಹಾಲು ಕುಡಿಬೇಕು ಅಂದರೆ ಚೆಸ್ಟ್ನ ಬಟ್ಟೆಯಲ್ಲಿ ವಾಶ್ ಮಾಡ್ಕೊಂಡು ಒರೆಸ್ಕೋಬೇಕು. ಅಂದರೆ ಕಾಟನ್ ತಗೊಂಡು ವಾಶ್ ಮಾಡಿಕೊಂಡು ಹಾಲು ಕೊಡಬೇಕಾಗುತ್ತೆ. ಪ್ರೀ ಮೆಚೂರ್ ಅಂದರೆ ತುಂಬ ಕೇರ್ ತೊಗೋಬೇಕು ಮಕ್ಕಳಿಗೆ. ಮನೆ ಕೊಟ್ಟರು. ಆಮೇಲೆ ನಾವು ಯಾರಿಗೂ ಕೂಡ ಮುಟ್ಟೋಕ್ಕೆ ಬಿಡಬೇಡಿ ಅಂತ ಇದ್ರು. ಆಮೇಲೆ ಇನ್ಫೆಕ್ಷನ್ ಬೇಗ ಪ್ರೀ ಮೆಚೂರ್ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ. ನಾವು ಅಷ್ಟೇ ಊರಿಗೆ ಹೋದೋ ಒಂದು ರೂಮ್ ನಮಗೆ ಅಂತ ಇಟ್ಕೊಂಡಿದ್ದೋ, ಆ ರೂಮಲ್ಲಿ ಯಾರನ್ನೂ ಕೂಡ್ತಾ ಇರಲಿಲ್ಲ ಜಾಸ್ತಿ. ಯಾರಿಗೂ ಪಾಪು ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ನಾನೇ ಪಾಪು ಎತ್ಕೋಬೇಕು ಅಂದರೆ ನಾನೇ ಅಷ್ಟೇ ಹ್ಯಾಂಡ್ ವಾಶ್ ಮಾಡಿಕೊಂಡು, ಫೀಡ್ ಮಾಡಬೇಕು ಅಂದರೆ ಚೆಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕೊಡ್ತಾಯಿದ್ದು. ಮತ್ತು ಸ್ವಲ್ಪ ಹಂಗೆ ರಿಕವರಿ ಆಯ್ತಾ ಬಂದ. ಆಮೇಲೆ ಸ್ನಾನ ಕೂಡ ಮಾಡ್ಸೋಕ್ಕೆ ಹೇಳಲ್ಲ. ಅಂದರೆ ಆ ಬೇಬಿ 2.5 kg ಬರೋವರೆಗೆ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದರು. ನಾವು ಹಂಗೆ 1 ಮಂತು ಸ್ನಾನ ಏನೂ ಮಾಡಿಸ್ಲೇ ಇಲ್ಲ. ಆಮೇಲೆ ಹರಳೆಣ್ಣೆ ಅದು ಏನೂ ಹತ್ತಲೇ ಇಲ್ಲ ನಮಗೆ, ಭಯಕ್ಕೇ ಹತ್ತಲಿಲ್ಲ ನಾವು. ಹಂಗೆ ಬರ್ತಾ ಆಮೇಲೆ ಹಳ್ಳಿಗಳ ಕಡೆ ಗೊತ್ತಿದೆಯಲ್ಲ, ಆಶಾ ವರ್ಕರ್ ಇರ್ತಾರಲ್ಲ, ಅವರು ವಾರ ಬರ್ತಿದ್ರು. ವೆಯ್ಟು ತೂಕ ಮಾಡಿ ಮನೆಗೆ ಬಂದು ತೂಕ ಮಾಡಿ ಹೋಗ್ತಾಯಿದ್ರು. ಆಮೇಲೆ ಅವರು ಸಜೆಷನ್ ಕೊಡ್ತಾರೆ,
ಮಕ್ಳನ್ನ ಹೆಂಗೆ ನೋಡ್ಕೋಬೇಕು ಅಂತ. ಮತ್ತು ನಮಗೆ ನಾವು ಡಿಸ್ಚಾರ್ಜ್ ಆಗೋಷ್ಟೊತ್ತಿಗೆ ಪಾಪುಗೆ ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ಲ ಕಳಿಸಿದ್ರು. ಮನೆಗೆ ಕರ್ಕೊಂಡೋಗಿ ನೀಟಾಗಿ ನೋಡ್ಕೋತಾ ಇದ್ದೋ. ಅದೇ ಫೀಡ್ ಮಾಡಬೇಕು ಅಂದರೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಚೆಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟ್ ಪಾಪು ಎತ್ಕೋಬೇಕು ಅಂದರೆ ಅಷ್ಟೇ. ಯಾರು ನೋಡೋಕೆ ಬಂದರೂ ಅಷ್ಟೇ, ಯಾರು ಬೇಜಾರು ಮಾಡ್ಕೋತಾರೆ ಅಂತ ಅವಾಗ ಲೆಕ್ಕ ಇಟ್ಕೋಬಾರ್ದು. ನಮ್ಮ ಮಕ್ಕಳು ನಾವು ಆವಾಗ ನೀಟಾಗಿ ನೋಡ್ಕೋಬೇಕು, ಕೇರ್ ಮಾಡೋದು ನಮ್ಮ ಕೈಲಿರುತ್ತೆ. ಬೇಜಾರು ಮಾಡ್ಕೊಂಡು 2 ನಿಮಿಷ ಬೇಜಾರು ಮಾಡ್ಕೋತಾರೆ, ದೊಡ್ಡವನಾದ್ಮೇಲೆ ನೋಡ್ತಾರೆ. ಅಂದರೆ ದೂರ ನಿಂತ್ಕೊಂಡು ನೋಡ್ತಿದ್ರು. ಆದರೆ ಯಾರೂ ಎತ್ಕೋತಾ ಇರಲಿಲ್ಲ. ಈಗೆಲ್ಲ ಸ್ವಲ್ಪ ಈಗ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಸರಿ ಅಂತ ಹಂಗೇನು ಅಂದರೆ ವಾರದಿಂದ ವಾರಕ್ಕೆ ಅವರು ಬಂದು ಆಶಾ ಕಾರ್ಯಕರ್ತೆ ವೆಯ್ಟ್ ಹಾಕ್ತಾರಲ್ಲ, ಆಗ ಮಗು ವೆಯ್ಟು ಜಾಸ್ತಿ ಆಯ್ತಾ ಹೋಗಬೇಕು. ಅಟ್ಲೀಸ್ಟು ಒಂದು ವಾರಕ್ಕಿಲ್ಲ 8 ದಿನಕ್ಕೆ ಬರ್ತಾರೆ ಅವರು. ಆವಾಗ ಒಂದು 300 ಗ್ರಾಮು 400 ಗ್ರಾಮು ಆ ಪಾಪು ಹೆಂಗೆ ಹಾಲು ಕುಡಿಯುತ್ತೆ ಅದ್ರ ಮೇಲೆ. ಆಮೇಲೆ ವಾಶ್ರೂಮ್ಗೆಲ್ಲ ನೀಟಾಗಿ ಹೋಗಬೇಕು, ರಿಸಸ್ ಮಾಡಬೇಕು. ನನ್ನ ಮಗ ಅದೆಲ್ಲ ಕರೆಕ್ಟಾಗಿ ಮಾಡ್ತಿದ್ದ. ಹಂಗೆ ಬಂದು ಲಾಸ್ಟ್ 1 ಮಂತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 1 ಮಂತು, ಒಂದು 15 ಡೇಸ್, ಒಂದು 20 ಡೇಸ್ಗೆಲ್ಲ 2.5 kg ವೆಯ್ಟ್ ಆದ. ಆವಾಗ ಹೇಳಿದ. ಮತ್ತು ನಾವು ಬೆಂಗಳೂರಿಂದ ಊರಿಗೆ ಹೋಗಿದ್ದು, ಅಲ್ಲಿಂದ ಕಾಲ್ ಮಾಡಿ ಕೇಳ್ದೋ ಡಾಕ್ಟ್ರಿಗೆ. ಇಲ್ಲ ಇವಾಗ ನೀವು ಸ್ನಾನ ಎಲ್ಲ ಮಾಡಿಸ್ಬೋದಮ್ಮ ಅಂದರು. ಅಲ್ಲಿವರೆಗೂ ನಾವು ಅದೇ ಡೈಲಿ ಅವನಿಗೆ ಬಟ್ಟೆಯಲ್ಲಿ ವಾಶ್ ಮಾಡ್ತಾಯಿದ್ದ. ಇಲ್ಲಾಂದರೆ ಇವಾಗ ಮಕ್ಳಿಗೆ ಮೈ ಒರೆಸೋದು ಪೇಪರೇ ಬಂದಿದೆಯಲ್ಲ, ಅದರಲ್ಲಿ ವಾಶ್ ಮಾಡ್ಕೋತಾ ಇದ್ದೋ. ಅಂದರೆ ಡೈಲಿ ಅವಾಗ ನೀಟಾಗೂ ಇರಬೇಕು ಮಕ್ಕಳು, ವಾಶ್ ಮಾಡ್ಕೋತಾ ಇದ್ದೋ. ಆಮೇಲೆ ಅವನಿಗೆ ತಲೆಗೆ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಅವನು ಸ್ನಾನ ಮಾಡ್ಸೋಕ್ಕೂ ಕೂತ್ಕೊಳ್ಳೋಕ್ಕೂ ಒಂದು 2 kg 2.5 kg ಅಂದರೆ ಇಷ್ಟೇ ದಪ್ಪ ಕಾಣ್ತಾ ಇದ್ದ. ಕಾಲ ಹತ್ರ ಇಟ್ಕೊಂಡ್ರೆ ಪುಳುಕುದಂತ ಕೆಳಗಡೆ ಹೊಂಟೋಗೋನು. ಹಿಂಗೋ ಕಷ್ಟಪಟ್ಟು 1-2 ಸಲ ಸ್ನಾನ ಮಾಡಿಸ್ದೋ. ಹಂಗೆ ಬರ್ತಾ ಚೆನ್ನಾಗಿ ವೆಯ್ಟ್ ಗೇನ್ ಆದ. ಇವಾಗ ನನ್ನ ಮಗನಿಗೆ 8 ಮಂತ್ಸ್ ರನ್ನಿಂಗು. ಇವಾಗ 7 kg ಇದ್ದಾನೆ. ಇವಾಗ ಅವ್ನಿಗೇನಪ್ಪ ಅಂದರೆ ಮೂಗು ಸ್ವಲ್ಪ ಬ್ಲಾಕ್ ಆಗಿಬಿಡುತ್ತೆ. ಅದು ಯಾವಾಗ ಸಲೈನ್ ನಾಸಲ್ ಡ್ರಾಪ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಇವಾಗಂತೂ ಆರೋಗ್ಯವಾಗಿದ್ದಾನೆ. ಅಂದರೆ ನೀಟಾಗಿ ನಾವು ನೋಡ್ಕೋಬೇಕು. ಅಂದರೆ ಆ ಪ್ರೀಮೆಚೂರ್ ಬೇಬಿ ಮಕ್ಕಳಿಗೆ ತುಂಬ ಇನ್ಫೆಕ್ಷನ್ ಆಗಿಬಿಡುತ್ತೆ. ಆವಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಬೇರೆಯವ್ರನ್ನ ನೋಡ್ಬೋದು. ಅಂದರೆ ಅವ್ರು ಕೆಮ್ಮಿರೋರು, ಜ್ವರ ಇರೋರು ಅಂಥವ್ರ ಹತ್ರ ಎಲ್ಲ ಕೊಡಬಾರ್ದು. ಆಮೇಲೆ ಮೇಯ್ನ್ ಏನಪ್ಪ ಅಂದರೆ ಕಾಂಗೂರು ಕೇರ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಂದರೆ ಅಮ್ಮಂದಿರೇನು ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ, ಆವಾಗ ಮಗುಗೂ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಇಲ್ಲಿ ಎದೆ ಹತ್ರ, ಇಲ್ಲಿ ಮಗುನ ಇಲ್ಲಿ ಎದೆ ಹತ್ರ ಇಟ್ಕೋಬೇಕು. ಅಂದರೆ ನಮ್ಮ ಶಾಖ ಮಗು ಶಾಖಕ್ಕೆ ಮಗುಗೆ ಸ್ಪರ್ಶ ಆದಾಗ ಆ ಮಗು ಬೇಗ ಅಂದರೆ ಶಾಖದಲ್ಲಿ ಹೊಟ್ಟೆಯಲ್ಲಿ ಫುಲ್ ಶಾಖದಲ್ಲಿ ಇರುತ್ತಲ್ಲ, ಹಂಗೆ ಅದೇ ಶಾಖ ಮಗುಗೆ ತಾಗುತ್ತೆ. ಆವಾಗ ಆ ಮಗು ಬೇಗ ದಪ್ಪಾಗ ಸ್ಟಾರ್ಟ್ ಮಾಡುತ್ತೆ. ತಂದೆ ತಾಯಿ ಇಬ್ಬರು ಮಾಡ್ಬೋದು. ಆಸ್ಪತ್ರೆಯಲ್ಲೂ ಹೇಳ್ತಾರೆ, ಕೆಲವೊಂದು ಆಸ್ಪತ್ರೆಯಲ್ಲಿ ಹೇಳಲ್ಲ, ಮತ್ತು ಈ ಆಶಾ ಕಾರ್ಯಕರ್ತರು ಹೇಳ್ತಾರೆ. ಅದು ಮಾಡೋದ್ರಿಂದನೂ ನಮ್ಮ ಮಕ್ಕಳು ತುಂಬ ಬೇಗ ಡೆವಲಪ್ ಆಯ್ತಾರೆ. ಆಮೇಲೆ ನಾವು ಫಸ್ಟು ತಲೆಗೆ ಸ್ನಾನ ಮಾಡಿಸಿದಾಗ ಅದು ಶಾಖ ಬರಬೇಕು ಅಂದ್ಬಿಟ್ಟು ತೊಟ್ಲಿಗೆ ವಾಟ್ರ್ ಬಾಟ್ಲ್ ಇರುತ್ತಲ್ಲ, ಒಂದು 4 ಬಾಟ್ಲಲ್ಲಿ ತುಂಬ ಚೆನ್ನಾಗಿ ಬಿಸಿನೀರು ಕಾಯಿಸಿ ಇಡ್ತಾಯಿದ್ದೋ. ಇವಾಗ ಆ ಥರ ಏನಿಲ್ಲ. ಇವಾಗ ಎಷ್ಟು ಸುಡೋ ನೀರು ಸ್ನಾನ ಮಾಡಿಸಿದ್ರು ಸ್ನಾನ ಮಾಡ್ಕೋತಾನೆ. ಇವಾಗ ಅಳೋದು ಇಲ್ಲ. ಫಸ್ಟ್ ಅಂತೂ ಹೆಂಗಪ್ಪ ಇವ್ರನ್ನ ನೋಡ್ಕೊಳ್ಳೋದು, ಇಷ್ಟು ಬೇಗ ಹುಟ್ಬಿಟ್ಟ ಪ್ರೀಮೆಚೂರ್ ಅಂತ ಖುಷಿ ಪಡಬೇಕಾ, ಮಗ ಹುಟ್ಟವನೇ ಅಂತ ಖುಷಿ ಪಡ್ಬೇಕಾ, ಅಳ್ಬೇಕು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಇವಾಗಂತೂ ತುಂಬ ಚೆನ್ನಾಗಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಯಾರು ಆದಷ್ಟು ಪ್ರೀಮೆಚೂರ್ ಬೇಬಿ ಮಕ್ಕಳು ಆಗದೇ ಇರೋ ಥರ ಟ್ರೈ ಮಾಡಿ. ಒಂದೊಂದ್ಸಲ ಒಂದು ಚಾನ್ಸ್ ಆದಾಗ ಏನು ಮಾಡೋಕ್ಕಲ್ಲ. ತುಂಬ ಕೇರ್ ಕೊಟ್ಟು ನಾವು ನೋಡ್ಕೊಂಡಾಗ ಏನೂ ಆಗಲ್ಲ ಮಕ್ಕಳಿಗೆ. ನಾವು ಹೆಂಗೆ ನೋಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ತಿಳಿಸಿದ್ರೆ ನಾನು ಆ ಥರ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.